ನಮಸ್ಕಾರ ಸ್ನೇಹಿತರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಹಾಗೂ GPA ಹೋಲ್ಡರ್ ದೇವರಾಜು ಅವರ ನಡುವಿನ ನಿವೇಶನ ಮಾಲೀಕತ್ವದ ಜಟಾಪಟಿಗೆ ಪೊಲೀಸರು ತಾತ್ಕಾಲಿಕವಾಗಿ ಬ್ರೇಕ್ ಅನ್ನು ಹಾಕಿದ್ದಾರೆ. ಆದರೆ ಈ ವಿವಾದಕ್ಕೆ ಅಧಿಕಾರಿಗಳ ಎಡವಟ್ಟು ಕಾರಣ ಅನ್ನೋದು ಇಬ್ಬರ ಬಳಿ ಇರುವ ದಾಖಲೆಗಳಿಂದ ಬಹಿರಂಗ ಆಗಿದೆ. ಒಂದೇ ಸೈಟ್ಗೆ ಅಧಿಕಾರಿಗಳು ಎರಡೆರಡು ದಾಖಲೆ ನೀಡಿ ಗೋಲ್ಮಾಲ್ ಎಸಗಿದ್ದು ಇಷ್ಟೆಲ್ಲ ಗಲಾಟೆಗೆ ಕಾರಣವಾಗಿದೆ. ಪುಷ್ಪಾ ಅವರ ಬಳಿ ಇರುವ ದಾಖಲೆಗಳು ನಿವೇಶನ ಅವರಿಗೆ ಸೇರಿದೆ ಅನ್ನೋದನ್ನು ತೋರಿಸ್ತಿದ್ರೆ, ದೇವರಾಜು ಅವರ ಬಳಿ ಇರುವ ದಾಖಲೆಗಳು ಲಕ್ಷ್ಮಮ್ಮ ಅವರೇ ಜಾಗದ ಮಾಲೀಕರು ಅನ್ನೋದನ್ನು ಸಾಬೀತುಪಡಿಸಿದೆ. ಹೀಗಾಗಿ ಕೋರ್ಟ್ನಲ್ಲೇ ಇದರ ಅಂತಿಮ ತೀರ್ಪು ಹೊರಬೀಳಬೇಕಿದೆ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡುವ ವಿದ್ಯಾನಗರದಲ್ಲಿರುವ 40-60 ಅಳತೆಯ ನಿವೇಶನವನ್ನು 29/1/2020 ಪುಷ್ಪಾ ಅವರು ಅಮೆರಿಕದಲ್ಲಿ ವಾಸವಾಗಿರುವ ಗಿರೀಶ್ ಕೋಮ್ ಮಹಲಿಂಗಪ್ಪ ಅವರಿಂದ ಖರೀದಿ ಮಾಡಿ ಕಾಂಪೌಂಡನ್ನು ಹಾಕಿದರು. ಈ ಹಿಂದೆ ಅಂದರೆ 1982 ಚಿಕ್ಕೇಗೌಡ ಸನ್ ಆಫ್ ತಿಮ್ಮೇಗೌಡರಿಂದ ಸೈಟನ್ನು KP ಶ್ರೀಮತಿ P ಮಲ್ಲೇಶ್ ಅವರು ಖರೀದಿಸಿದ್ದು, ಅವರಿಂದ KP ಶ್ರೀಮತಿ 2007 ಗಿರೀಶ್ ಕೋ ಮಹಾಲಿಂಗಪ್ಪ ಖರೀದಿ ಮಾಡಿದರು. 1982 ಇಬ್ಬರ ಹೆಸರಿನ ಮೂಲಕ ಮೂರನೇ ಮಾಲೀಕರಾಗಿ ಪುಷ್ಪಾ ಸೈಟನ್ನು ಖರೀದಿಸಿದರು. 2020 ಲಕ್ಷ್ಮಮ್ಮ ಅವರಿಂದ GPA ಪಡೆದುಕೊಂಡಿರುವ ದೇವರಾಜು ಅವರು ಈ ಸೈಟ್ ತಮಗೆ ಸೇರಿದ್ದು ಅಂತ ವಾದ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿದ್ರು. 2023 ಪುಷ್ಪಾ ಹಾಗೂ ನಟರಾಜ್ ವಿರುದ್ಧ ಹಾಸನದ 4ನೇ JMFC ಕೋರ್ಟ್ನಲ್ಲಿ ದೇವರಾಜು ದಾವೆಯನ್ನು ಹೂಡಿದ್ರು. ದಾವೆ ನಡೆಯುವ ಮುಂಚೆಯೇ 3 ವರ್ಷದಿಂದಲೂ ಯಶ್ ಅವರ ತಾಯಿ ಪುಷ್ಪಾ ನಿವೇಶನದ ಸ್ವಾಧೀನವನ್ನು ಹೊಂದಿದ್ದಾರೆ. ಪುಷ್ಪಾ ಹಾಗೂ ದೇವರಾಜು ಇಬ್ಬರ ಬಳಿ ನಿವೇಶನ ತಮಗೆ ಸೇರಿದ್ದು ಎಂಬ ಬಗ್ಗೆ ದಾಖಲೆಗಳಿದ್ದು, ಇದರಲ್ಲಿ ಸ್ಪಷ್ಟವಾಗಿ ಒಂದೇ ಸ್ವತ್ತಿಗೆ ಎರಡೆರಡು ಚೆಕ್ ಬಂದಿ ಇರುವುದು ಬಹಿರಂಗ ಆಗಿದೆ. ಸೈಟ್ ತನ್ನದು ಎನ್ನುತ್ತಿರುವ ದೇವರಾಜು ಅವರ ಪ್ರಕಾರ ಈ ನಿವೇಶನದ ಪೂರ್ವಕ್ಕೆ ಕಾಳೇಗೌಡರ ಹೊಲ, ಪಶ್ಚಿಮಕ್ಕೆ ಮಂಜೇಲು ಹೊಲ, ಉತ್ತರಕ್ಕೆ ತಮ್ಮದೇ ಜಮೀನು, ದಕ್ಷಿಣಕ್ಕೆ ಇದೇ ಸ್ವತ್ತಿನ ಉಳಿಕೆ ಭೂಮಿ ಎಂದು ನಮೂದಾಗಿದೆ. ಇದೇ ಚೆಕ್ ಬಂದಿ ಆಧರಿಸಿ ದೇವರಾಜ್ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿದ್ದಾರೆ. ಇದೇ ಸೈಟನ್ನು ಪುಷ್ಪಾ ಅವರು ಖರೀದಿ ಮಾಡುವಾಗ ಇದ್ದ ಚೆಕ್ ಬಂದಿ ಸಂಪೂರ್ಣ ವಿಭಿನ್ನವಾಗಿದೆ. ಪುಷ್ಪಾ ಅವರ ಬಳಿಯಿರುವ ದಾಖಲೆ ಪ್ರಕಾರ ಪೂರ್ವಕ್ಕೆ ರುದ್ರೇಗೌಡರ ಸ್ವತ್ತು, ಪಶ್ಚಿಮಕ್ಕೆ ಖರೀದಿದಾರರ ಸ್ವತ್ತು, ಉತ್ತರಕ್ಕೆ ಬೇರೆಯವರ ನಿವೇಶನ, ದಕ್ಷಿಣಕ್ಕೆ ರಸ್ತೆ ಇರುವುದು ಚೆಕ್ ಬಂದಿಯಲ್ಲಿ ನಮೂದಾಗಿದೆ. ಆದರೆ ದೇವರಾಜು ಅವರ ಚೆಕ್ ಬಂದಿಯಲ್ಲಿ ದಕ್ಷಿಣಕ್ಕೆ ರಸ್ತೆಯೇ ಇಲ್ಲ. ಹಾಗಾಗಿ ಒಂದೇ ನಿವೇಶನಕ್ಕೆ ಎರಡೆರಡು ರೀತಿಯ ಸರ್ವೆ ನಂಬರ್, ಖಾತೆ ನಂಬರ್ ಹಾಗೂ ಪ್ರತ್ಯೇಕ ಈ ಸ್ವತ್ತು ಮಾಡಿ ಗೋಲ್ಮಾಲ್ ಮಾಡಿರುವುದರಿಂದ ಎರಡೂ ಕಡೆಯವರು ಸ್ವತ್ತು ನಮ್ಮದೆಂದು ಹಕ್ಕು ಮಂಡಿಸುತ್ತಿದ್ದು, ಈ ಪುಷ್ಪಾ ಮೋಸ ಹೋಗಿದ್ದಾರೆ ಅಂತ ದೇವರಾಜು ಹೇಳ್ತಾ ಇದ್ದಾರೆ. 1982 ಸುಮಾರು 44 ವರ್ಷ ಕಾಣದಾಗಿದ್ದ ಲಕ್ಷ್ಮಮ್ಮ ದಿಢೀರ್ ಹೇಗೆ ಬಂದರು? ಈ ಸೈಟನ್ನು 1982 KP ಶ್ರೀಮತಿ ಎಂಬುವರು ಖರೀದಿ ಮಾಡಿದ್ದಾರೆ. ಶ್ರೀಮತಿ ಅವರು ಸುಮಾರು 23 ವರ್ಷಗಳ ಕಾಲ ಸೈಟ್ ಮಾಲೀಕರಾಗಿದ್ದರು. ಆಗ ಯಾರೂ ತಕರಾರು ಮಾಡಿರಲಿಲ್ಲ. ಅದಾದ ಬಳಿಕ 2007 ಗಿರೀಶ್ ಕೋಮ್ ಮಹಲಿಂಗಪ್ಪ ಅವರು ಇದೇ ಸೈಟ್ ಖರೀದಿ ಮಾಡಿದ್ದು, ಗಿರೀಶ್ 13 ವರ್ಷಗಳ ಅಂದರೆ 2020 ಈ ಸೈಟ್ನ ಒಡೆತನವನ್ನು ಹೊಂದಿದ್ರು. 2020 ನಾನು ಖರೀದಿ ಮಾಡಿದ್ದು ಸೈಟ್ ನನ್ನ ಸ್ವಾಧೀನದಲ್ಲಿದೆ. ಬರೋಬ್ಬರಿ 44 ವರ್ಷಗಳು ಇಲ್ಲದ ವ್ಯಾಜ್ಯ ಹೀಗೆ ಏಕೆ ಬಂತು ಅಂತ ಪುಷ್ಪಾ ಅವರು ಪ್ರಶ್ನಿಸಿದ್ದಾರೆ. ಯಶ್ ಅವರ ಹೆಸರು ಹಾಳು ಮಾಡಲು ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ದೇವರಾಜು ಅವರ ಸೈಟ್ ಇದಾಗಿದ್ರೆ ಅಧಿಕಾರಿಗಳ ಮೋಸ ಮಾಡಿದ್ದಾರಾ ಅಥವಾ ಸಬ್ ರಿಜಿಸ್ಟರ್ ಕಚೇರಿಯಲ್ಲೇ ಮೋಸ ನಡೆದಿದೆಯೇ? ಈ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಎರಡೆರಡು ದಾಖಲೆ ಮಾಡಿ ಮೋಸ ಮಾಡಿದ್ದಾರಾ? ನಮ್ಮ ವಕೀಲರು ಎಲ್ಲವನ್ನ ನೋಡಿಯೇ ನಿವೇಶನ ಖರೀದಿ ಮಾಡಿದ್ದಾರೆ. ಈ ಸೈಟ್ ತಮ್ಮದು, ಎಲ್ಲ ದಾಖಲೆ ತಮ್ಮ ಬಳಿ ಇದೆ ಅನ್ನೋದು ಪುಷ್ಪಾ ಅವರ ವಾದವಾಗಿದೆ. ಒಟ್ಟಿನಲ್ಲಿ ಇಬ್ಬರ ಬಳಿ ಇರುವ ದಾಖಲೆಗಳನ್ನು ಪರಿಶೀಲಿಸಿದಾಗ ಅಧಿಕಾರಿಗಳು ಮಾಡಿರುವ ಎಡವಟ್ಟು ಸ್ಪಷ್ಟವಾಗಿ ಕಾಣುತ್ತೆ. ಈ ಸ್ವತ್ತು ಮಾಡುವಾಗ PDO ಅಥವಾ ಕಾರ್ಯದರ್ಶಿ ಸ್ಥಳಕ್ಕೆ ಬಂದು ಮಹಾಜರು ನಡೆಸಬೇಕಿತ್ತು. ಆದರೆ ಇದ್ಯಾವುದನ್ನೂ ಮಾಡದೆ ಕಚೇರಿಯಲ್ಲಿಯೇ ಕುಳಿತು ಇಬ್ಬಿಬ್ಬರಿಗೆ ಖಾತೆ, ಸರ್ವೆ ನಂಬರ್, ಈ ಸ್ವತ್ತು ಮಾಡಿಕೊಟ್ಟಿರುವುದು ಅಧಿಕಾರಿಗಳ ಲೋಪವಾಗಿದೆ. ಈ ಬಗ್ಗೆ ನ್ಯಾಯಾಲಯ ನೀಡುವ ತೀರ್ಪು ಅಂತಿಮವಾಗಿದ್ದು, ನಿವೇಶನ ಯಾರಿಗೆ ಸೇರಿದೆ ಅನ್ನೋದು ತಿಳಿಯಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.